ಕೆಎಂಎಫ್ನಲ್ಲಿ ಕೆಲಸ ಕೊಡಿಸುವ ನೆಪದಲ್ಲಿ ವಂಚನೆಯ ಆರೋಪ. ತಲಾ 10 ಲಕ್ಷ ಪಡೆದು 10ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದು. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಿದ್ದಾರೆ ದೂರುದಾರರು. ತಲಾ 10 ಲಕ್ಷ ಪಡೆದು 10ಕ್ಕೂ ಹೆಚ್ಚು ಜನರಿಗೆ ಯಾಮಾರಿಸಲಾಗಿದೆಯಂತೆ. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಅನೇಕರ ಕಡೆಯಿಂದ ದೂರನ್ನ ನೀಡಲಾಗಿದೆ. ಕೆಎಸ್ ಅಧಿಕಾರಿ ಅಂತ ದೂರುದಾರರಿಗೆ ಪರಿಚಯ ಆಗಿದ್ದ ಕೃಷ್ಣನ್ ಪೇಪರ್ನಲ್ಲಿ ಕೆಎಂಎಫ್ ನೀಡಿದ ಜಾಹೀರಾತನ್ನು ತೋರಿಸಿ ಆಮಿಷ ಒಡ್ಡುವಂತೆ ಕೆಲಸವನ್ನ ಮಾಡಲಾಗಿದೆ. ನಾನು ಕೆಎಂಎಫ್ನಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, 10 ಲಕ್ಷ ಕೊಟ್ರೆ ಕೆಎಂಎಫ್ನಲ್ಲಿ ಕೆಲಸ ಕೊಡಿಸುವುದಾಗಿ ಆಮಿಷವನ್ನ ಒಡ್ಡಲಾಗಿದೆ. ಕೆಎಂಎಫ್ ಹೆಸರಿನಲ್ಲಿ ಇಮೇಲ್ OTP ಕಳಿಸಿ ವಂಚನೆಯನ್ನ ಮಾಡಲಾಗಿತ್ತು ವಂಚಕ. ಹೀಗಾಗಿ ಕುಟುಂಬದವರು ಸ್ನೇಹಿತರ ಬಳಿ ಹಣ ಹಾಕಿಸಿದ್ದ ದೂರುದಾರ. ಬಳಿಕ ಕೆಲಸ ಕೇಳಿದ್ರೆ ಮೇಲಾಧಿಕಾರಿಗಳು ಇನ್ನೂ 15 ಲಕ್ಷ ಕೇಳ್ತಾ ಇದ್ದಾರೆ, ಎಲ್ಲ ರೆಡಿ ಆಗಿದೆ, ಹಣ ಕೊಟ್ಟರೆ ಕೆಲಸ ಪಕ್ಕಾ ಆಗತ್ತೆ ಅಂತ ಹೇಳಿದ್ನಂತೆ. ಸದ್ಯ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರೆ ಕೈಗೆ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳದ ಪೊಲೀಸರು. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಿರುವಂಥ ದೂರುದಾರ ಅಕ್ರಮದ ಬಗ್ಗೆ ತನಿಖೆ ನಡೆಸುವಂತೆ ದೂರಿನಲ್ಲಿ ಆಗ್ರಹಿಸಲಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರೆ ತಗೊಂತಾ ಇಲ್ವಂತೆ, ಅದ್ಯಾವ ಕತೆಯೋ ಏನು ಕತೆಯೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಇದೀಗ ಉನ್ನತ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರಿಗೆ ಯಾಮಾರಿಸಿದಾರೋ ಅದು ಏನೇನಾಗಿದೆಯೋ ಗೊತ್ತಿಲ್ಲ. ಇದೊಂದು ಇತ್ತೀಚೆಗೆ ಹೆಚ್ಚಾಗಿ ನಡೀತಾ ಇರೋದು. ಸರ್ಕಾರಿ ಕೆಲಸ ಕೊಡಿಸ್ತೀವಿ, ಇನ್ನೊಂದು ಕೊಡಿಸ್ತೀವಿ, ಮತ್ತೊಂದು ಕೊಡಿಸ್ತೀವಿ ಅಂತ ದುಡ್ಡು ಕೀಳೋದು. ಉತ್ತರ ವಿಭಾಗದ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಸಾರಾಂಶ ಏನಂತಂದರೆ, ಕರಿಗೌಡ ಪಾಟೀಲ್ ಅನ್ನೋರು ದೂರನ್ನು ಕೊಟ್ಟಿದ್ದಾರೆ. ಇವ್ರಿಗೆ 2022ನೇ ಸಾಲಿನಿಂದ 2025ನೇ ಸಾಲಿನವರೆಗೆ ಇಬ್ಬರು ಆರೋಪಿಗಳು ಎನ್ ಕೃಷ್ಣನ್ ಮತ್ತು ನಾಗರಾಜ್ ಅನ್ನೋರು ಕೆಎಂಎಫಲ್ಲಿ ಸರ್ಕಾರಿ ನೌಕರಿ ಕೊಡಿಸೋದಾಗಿ ನಂಬಿಸಿ ಇವ್ರ ಕಡೆಯಿಂದ ಬೇರೆ ಬೇರೆ ಹಂತದಲ್ಲಿ ಮತ್ತು ಇವರ ಕೆಲವು ಸ್ನೇಹಿತರಿಂದ ಕೂಡ ಒಟ್ಟು 50 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿರ್ತಾರೆ ಅಂತೇಳಿ ಇದು ಸಬ್ಸಿಕ್ವೆಂಟ್ಲಿ ಅವರಿಗೆ ಇದು ಫೇಕ್ ಇದೆ ಅಂತ ಗೊತ್ತಾಗಿ ಬಂದವರು ನಮ್ಮಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೇವೆ. ಸರ್, ಗೌರ್ಮೆಂಟ್ ಆಫೀಷಿಯಲ್ಸ್ ಯಾರಿದ್ದಾರೆ ಅಂತ ಅವರು ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ, ಗೌರ್ಮೆಂಟ್ ಆಫೀಷಿಯಲ್ಸ್ ಅಂತೇಳಿ. ಇವ್ರು ನಾವು ಅರೆಸ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ ಇವ್ರು ಏನಿದ್ದಾರೆ ಅಂತೇಳಿ. ಸೊ ಅಲ್ಲಿವರೆಗೆ ನಮಗೆ ಇದು ಏನು ಯಾರು ಏನು ಅಂತ ಹೇಳಲಿಕ್ಕೆ ಬರ್ತದೆ. ಆಫರ್ ಲೆಟ್ರಲ್ಲಿ ಅಂದರೆ ಈ ಕೆಲಸದ ಲೆಟ್ರಲ್ಲಿ ಸೀಲು ಅದಿದೆ ಡಾಕ್ಯುಮೆಂಟ್ಸ್ ಎಲ್ಲ ಅಂದರೆ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಅಗ್ರಿಮೆಂಟಲ್ಲಿ ಏನು ಸೈನ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಏನು ಡಾಕ್ಯುಮೆಂಟ್ಸ್ ಅವ್ರಿಗೆ ಮೇಲೆಲ್ಲ ಹಾಕಿದ್ದಾರೆ, ಅದೆಲ್ಲ ಕಾಪಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇವ್ರ ಆರೋಪಿಗಳು ಯಾರು, ಇವ್ರ ಎನ್ನಲ್ಲಿ ಏನು, ಇವ್ರದ್ದು ಅಂದರೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಗ್ತದೆ. ಸೊ ಇದೇ ಫಸ್ಟ್ ಅಥವಾ ಇದೇನಾದ್ರು ಮಾಡಿರೋದು? ಈಗ ಸದ್ಯಕ್ಕೆ ಇದು ಫಸ್ಟ್ ಟೈಮ್ ಇದು ನಮಗೆ ಕೇಸ್ ಆಗಿದೆ. ಅವ್ರು ಅರೆಸ್ಟ್ ಆದಮೇಲೆ ಇನ್ನೂ ಹೆಚ್ಚಿಗೆ ಏನಾದರೂ ಮಾಡಿರೋ ಬಗ್ಗೆ ಇಂಟ್ರಾಕ್ಷನ್ ಟೈಮಲ್ಲಿ ಗೊತ್ತಾಗ್ತದೆ.